ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಇಡೀ ರಾಜ್ಯದ ರೈತರು ಕೇಂದ್ರ ಸರ್ಕಾರ ನೆರವಿಗೆ ಬರ್ತಾ ಇಲ್ಲ ಅಂತೇಳಿ ಇವತ್ತೆಲ್ಲಾ ಕಡೆ ಮಾತಾಡಕತ್ತಾರ. ಕೇಂದ್ರ ಅಧ್ಯಯನ ತಂಡ ಇಲ್ಲಿವರೆಗೂ ಬಂದಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಆಮೇಲೆ ಬೆಳೆ ಪರಿಹಾರ ಕೊಟ್ಟಿಲ್ಲ. ಅದರ ಜೊತೆಯಲ್ಲಿ ಬೆಳೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಂದಿಲ್ಲ. ನೀವೆಲ್ಲ ಚರ್ಚೆ ಬಗ್ಗೆ ವಿಶೇಷವಾಗಿ ಅದಕ್ಕೂ ಉತ್ತರ ಕರ್ನಾಟಕದ ಅಣೆಕಟ್ಟು ನಮಗೆ ಬರ್ತಕ್ಕಂಥದ್ದು ಮಲಪ್ರಭಾ ಇಂದಿರಾ ಅಣೆಕಟ್ಟು, ಅದಕ್ಕೂ ಕೂಡ ಇವತ್ತು ನೀರಿನ ಕೊರತೆ ಆಗಿದೆ. ನಮಗೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿಯಾಗಿದ್ರೆ ನಮಗೇನು ಕೊರತೆ ಆಗಿತ್ತು ಆ ನೀರು ಬರ್ತಿತ್ತು. ಇವತ್ತ ಬೆಂಗಳೂರಿಗೆ ಮೇಕೆದಾಟು ವ್ಯವಸ್ಥೆ ಬೇಕಾಗಿತ್ತು. ಇಂಥ ಎಲ್ಲ ಯೋಜನೆಗಳಿಂದ ಮಳೆ ಕೊರತೆ ಆದ್ರೂ ಕೂಡ ಆ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಇವತ್ತೇನು ತಮಿಳುನಾಡಿನವರು ಒತ್ತಾಯ ಮಾಡ್ತಾರೆ, ಅತ್ತಾಗ ಮಹಾರಾಷ್ಟ್ರದವರು ಆಂಧ್ರದವರು ಒತ್ತಾಯ ಮಾಡ್ತಾರೆ. ಈ ಎಲ್ಲ ನೀರಾವರಿ ಸಮಸ್ಯೆ ಇದಾವೆ. ಕೃಷ್ಣ ಹಾಗೂ ಕಾವೇರಿ ಎರಡು ಕಣ್ಣುಗಳಿದ್ದಂತೆ. ಅದಕ್ಕೆ ನಾವು ಎಲ್ಲರೂ ಕೂಡಿ ಬರಗಾಲ ಬಗ್ಗೆ ಚರ್ಚೆ ಮಾಡಬೇಕು. ಇಡೀ ಸದನ ನಮ್ಮನ್ನೆಲ್ಲರೂ ನೋಡಕತ್ತಾರ. ರೈತರ ಬಗ್ಗೆ ಏನ್ ಮಾತಾಡಬಹುದು, ರೈತರ ಬಗ್ಗೆ ಏನ್ ಚರ್ಚೆ ನಡೀಬಹುದು, ಅದಕ್ಕೆ ಬಿಜೆಪಿ ಅವರು ಬರೀ ಪ್ರತಿಭಟನೆ ಮಾಡೋದು, ಇವೆಲ್ಲ ರಾಜ್ಯದ ಜನರಿಗೆ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಎಲ್ಲಾ ಶಾಸಕರ ಕರ್ತವ್ಯ. ನಾನು ಬಿಜೆಪಿ ಶಾಸಕರು ಕೂಡ ಮನವಿ ಮಾಡ್ತೇನೆ, ರಾಜ್ಯದ ರೈತರ ಬಗ್ಗೆ ಮೊದಲಿಗೆ ಚರ್ಚೆ ಮಾಡಿ, ಮುಂದೆ ನಿಮ್ ಏನು ವ್ಯವಸ್ಥೆ ಐತಿ, ನೀವೇನು ಹೋರಾಟ ಮಾಡಕೈತಿ, ನಿಮ್ಗೆ ಸ್ವತಂತ್ರ ಇದೆ. ಅದನ್ನ ಬಿಟ್ಕೊಂಡು ನೀವು ಈ ವಿಧಾನಸೌಧನ ಈ ಎಲ್ಲ ಬೆಳಿಗ್ಗೆ ಮ್ಯಾಲ ಬಂದು ಕೂತಾರಲ್ಲ ಆ ಹುಡುಗರು, ಈ ಕಡೆ ಇರ್ತಕ್ಕಂಥವ್ರು ಎಲ್ಲರೂ ನಿಮ್ಮನ್ನ ನೋಡಾತ್ತಾರ. ಏನಪ್ಪ ಇವ್ರಿಗೆ ಉದ್ಯೋಗ ಐತಿಲ್ಲೋ, ಬೇರೆ ಕೆಲಸ ಐತಿಲ್ಲೋ, ರಾಜ್ಯದ ಜನರ ಬಗ್ಗೆ ಕಾಳಜಿ ಐತಿಲ್ಲೋ, ಬರಗಾಲ ಬಗ್ಗೆ ಐತಿಲ್ಲೋ ಅಂತ ಕೇಳ್ತಾರ. ಅದಕ್ಕೆ ಈ ರಾಜ್ಯದ ರೈತರು ಇವತ್ತ ಹೆಸರು ಬೆಳೆ ಬರಲಿಲ್ಲ, ಸೋಯಾಬೀನ್ ಬರಲಿಲ್ಲ, ಹತ್ತಿ ಬರಲಿಲ್ಲ, ಆಮೇಲೆ ಇದು ಬರಲಿಲ್ಲ, ಎಲ್ಲ ಬೆಳೆಗಳು ಇವತ್ತ ನಾಶ ಆಗ್ಬಿಟ್ಟವು. ಆ ಬೆಳೆಗಳಿಗೆ ಪರಿಹಾರ ಏನು? ಇವತ್ತ ನಿನ್ನೆ ಕೃಷಿ ಸಚಿವರು ಕೇಂದ್ರ ಅಧ್ಯಯನ ತಂಡ ಕಳಿಸ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೇವೆ, ನಾವೇನು ತಪ್ಪು ಅಂತ ಅನ್ನಂಗಿಲ್ಲ. ಅದಕ್ಕೆ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಸಾಹೇಬ್ರಿಗೆ ಮನವಿ ಮಾಡ್ತೇನೆ, ನಿಮಗೇನಾದ್ರೂ ಕಿಂಚತ್ತು ರೈತರ ಬಗ್ಗೆ ಕಾಳಜಿ ಇದ್ರೆ, ನಿಮ್ಮ ವ್ಯವಸ್ಥೆ ನಿಮಗೆ ಹೌದು ಅನ್ಸಿದ್ರೆ ದಯವಿಟ್ಟು ಇದನ್ನ ಪ್ರತಿಭಟನೆಯನ್ನು ಕೈ ಬಿಟ್ಟು ರೈತರ ಬಗ್ಗೆ ಚರ್ಚೆ ಮಾಡಿ. ಅದರ್ವೈಸ್ ಜನ ನಿಮ್ಮನ್ನ ಕ್ಷಮಿಸಂಗಿಲ್ಲ, ರೈತರು ನಿಮ್ಮನ್ನ ಎಲ್ಲಿಯೂ ಬಿಡಂಗಿಲ್ಲ. ಯಾಕಂದ್ರೆ ನೀವೆಲ್ಲ ಬಿಜೆಪಿ ಅವರು ಟೀಮ್ ಆಗಿ ಹೋಗಿದ್ರಿ, ಬರಗಾಲ ಪರೀಕ್ಷೆ ಮಾಡಿ ಬಂದಿರಿ. ಆ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ ಫೋಟೋಗಳು ಎಲ್ಲ ನೋಡೇನೋ, ಜನರಿಗೆ ಏನು ಉತ್ತರ ಹೇಳ್ತೀರಿ? ಹೋಗಿ ಬರಗಾಲ ದುಡ್ಡು ಕೊಡ್ತೇವೆ ಅಂತ ಹೇಳ್ತಿರೋ, ನಾಗೇಂದ್ರ ವಿರುದ್ಧ ಹೋರಾಟ ಮಾಡಿ ಬಂದೇವೆ ಅಂತಿರೋ? ಒಂದು ಶಾಸನ ಸಭೆಗೆ ಬಂದಾಗ ನಾವೆಲ್ಲ ಇಲ್ಲಿ ದೇವಸ್ಥಾನ ಅಂತ ಬರ್ತೇವೆ, ಶಾಸನ ಸಭೆಯಲ್ಲಿ ಒಂದು ದೇವಸ್ಥಾನ ಅಂತ ಬರ್ತೇವೆ. ಈ ಸಭೆಯಲ್ಲಿ ಬಂದಾಗ ನಮ್ಮ ಎಮ್ಮೆಲ್ಲೆ ಏನ್ ಮಾತಾಡ್ತಾರ, ಈ ರಾಜ್ಯದ ಸಮಸ್ಯೆ ಏನಕ್ಕಂತೆ ಅಂತ ಚರ್ಚೆ ಮಾಡ್ತಕ್ಕಂಥ ನೋಡ್ತಕ್ಕಂಥ ಕೊಡ್ತೀವಿ. ಅದನ್ನ ಬಿಟ್ಕೊಂಡು ಬರೇ ಮೂರು ದಿವಸ ಪ್ರತಿಭಟನೆಯಲ್ಲಿ ಕಾಲಹರಣ ಮಾಡಿದ್ರೆ ಜನ ನಮ್ಮನ್ನು ಮೆಚ್ಚಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ವಿಶೇಷವಾಗಿ ನಾ ಎಲ್ಲ ಮಾತಾಡ್ತೇನೆ, ನೀವು ಸುಮ್ಮನೆ ಇದ್ಬಿಟ್ರೆ ಸಾಕು. ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಈ ರೈತರ ಸಮಸ್ಯೆಗಳು ಹೇಳ್ತೀರಿ. ಈಗ ನಮಗ MR ಪಾಟೀಲ್ರು ನನ್ನ ಬಾಜು ಕ್ಷೇತ್ರ, ತೆಂಗಿನಕಾಯಿ ನನ್ನ ಬಾಜು ಕ್ಷೇತ್ರ, ನಿಮ್ಮಲ್ಲಿ ರೈತರು ಏನು ಹೇಳ್ತಾರೆ? ನಿಮಗೆ ಪರಿಹಾರ ಕೊಡ್ತಾರೆ ಅಂತ ಕೇಳ್ತಾರಿಲ್ಲ.